ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಸುವರ್ಣವರ್ಣೋ ಹೇಮಾಂಗೋ ವರಾಂಗಶ್ಚಂದನಾಂಗದಿ ವೀರಃ ವಿಷಮಶೂನ್ಯೋ ಘೃತಾಶೀರಚಲಶ್ಚಲಃ. ಓಂ ಸುವರ್ಣವರ್ಣಾಯ ನಮಃ. ಚಿನ್ನದ ಬಣ್ಣದಂತೆ ಇರುವ ಬಣ್ಣವು ಭಗವಂತನದ್ದು, ಹೀಗಾಗಿ ಭಗವಂತ ಸುವರ್ಣವರ್ಣಃ. ಓಂ ಹೇಮಾಂಗಾಯ ನಮಃ. ಚಿನ್ನಕ್ಕೆ ಬಣ್ಣವನ್ನು ಹೊಳಪನ್ನು ನೀಡಿದವನು ಭಗವಂತ. ಬಂಗಾರದಂತಹ ಮನಸ್ಸಿನವನು ಭಗವಂತ. ಹೇಮದಂತೆ ಚಿನ್ನದಂತೆ ಇರುವ ಅಂಗವು ಶರೀರವು ಭಗವಂತನದ್ದು, ಹೀಗಾಗಿ ಭಗವಂತ ಹೇಮಾಂಗಃ. ಓಂ ವರಾಂಗಾಯ ನಮಃ. ವರವಾದ ಉತ್ತಮವಾದ ಶ್ರೇಷ್ಠವಾದ ಅಪ್ರಾಕೃತವಾದ ನಾಶರಹಿತವಾದ ಅಂಗಗಳು ಭಗವಂತನದ್ದು, ಹೀಗಾಗಿ ಭಗವಂತ ವರಾಂಗಃ. ಓಂ ಚಂದನಾಂಗದಿನೇ ನಮಃ. ಚಂದನ ಬಳಿದ ಅಂಗದವನು ಭಗವಂತ, ಹೀಗಾಗಿ ಭಗವಂತ ಚಂದನಾಂಗದಿ. ಓಂ ವೀರಘ್ನೇ ನಮಃ. ಭಗವಂತ ತಾನು ಜಗದೇಕ ವೀರನಾಗಿದ್ದಾನೆ. ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳಿಗೆ ಶೂರತ್ವವನ್ನು ವೀರತ್ವವನ್ನು ಕೊಡುವವನು ಹಾಗೂ ಕಸಿದುಕೊಳ್ಳುವವನು ಭಗವಂತ, ಹೀಗಾಗಿ ಭಗವಂತ ವೀರಃ. ಓಂ ವಿಷಮಾಯ ನಮಃ. ವಿದ್ವಾಂಸರು ವಿಷಮಃ ಎಂಬುದಾಗಿಯೂ ಅವಿಷಮಃ ಎಂಬುದಾಗಿಯೂ ವರ್ಣನೆಯನ್ನು ಮಾಡುತ್ತಾರೆ. ಎಲ್ಲಕ್ಕೂ ವಿಲಕ್ಷಣನಾಗಿ ಎಲ್ಲಕ್ಕಿಂತ ಶ್ರೇಷ್ಠನಾಗಿ ಇರುವ ಭಗವಂತನಿಗೆ ಸಮನಾದವರು ಮತ್ತೊಬ್ಬರಿಲ್ಲ, ಹೀಗಾಗಿ ಭಗವಂತ ವಿಷಮಃ. ವಿದ್ಯಾರ್ಥಿಗಳು ಬರೆದ ಉತ್ತರಕ್ಕೆ ತಕ್ಕಂತೆ ಅಧ್ಯಾಪಕರು ಅಂಕಗಳನ್ನು ಕೊಡುವಂತೆ, ಜೀವಿಗಳ ಕರ್ಮಕ್ಕೆ ತಕ್ಕಂತೆ ಯೋಗ್ಯತೆಗೆ ತಕ್ಕಂತೆ ಫಲವನ್ನು ಕೊಡುವವನು ಭಗವಂತ. ಯಾರ ಮೇಲೂ ಭಗವಂತನಿಗೆ ದ್ವೇಷವಿಲ್ಲ, ಎಲ್ಲರೂ ಆತನಿಗೆ ಏಕ, ಹೀಗಾಗಿ ಭಗವಂತ ಅವಿಷಮಃ. ಓಂ ಶೂನ್ಯಾಯ ನಮಃ. ಯಾವುದೇ ದೋಷಗಳು ವಿಕಾರಗಳು ನ್ಯೂನತೆಗಳು ಭಗವಂತನಿಗೆ ಇಲ್ಲ, ಹೀಗಾಗಿ ಭಗವಂತ ಶೂನ್ಯಃ. ಓಂ ಘೃತಾಶಿಷೇ ನಮಃ. ಭಗವಂತ ಸದಾಕಾಲ ಪರಿಪೂರ್ಣನಾಗಿಯೇ ಇರುತ್ತಾನೆ. ಆದ್ದರಿಂದ ಏನಾದರೂ ಪಡೆಯಬೇಕು ಎನ್ನುವುದು ಭಗವಂತನಿಗೆ ಇಲ್ಲ. ಹೀಗೆ ಭಗವಂತನಿಗೆ ಆಶೆಗಳು ಕೋರಿಕೆಗಳು ಬಯಕೆಗಳು ಘೃತವಾಗಿವೆ, ಅಂದರೆ ಇಲ್ಲವಾಗಿವೆ, ಹೀಗಾಗಿ ಭಗವಂತ ಘೃತಾಶೀಹಿ. ಓಂ ಅಚಲಾಯ ನಮಃ. ಭಗವಂತನ ಸ್ವರೂಪಕ್ಕೆ ವೃದ್ಧಿಯಾಗಲಿ ಕ್ಷಯವಾಗಲಿ ಇಲ್ಲ, ಬದಲಾಗದೆ ಯಾವಾಗಲೂ ಏಕರೂಪನಾಗಿರುವ ಸ್ವರೂಪ ಭಗವಂತನದ್ದು, ಹೀಗಾಗಿ ಭಗವಂತ ಅಚಲಃ. ಓಂ ಚಲಾಯ ನಮಃ. ತನ್ನ ಲೀಲೆಯಿಂದ ಅನೇಕ ಅವತಾರಗಳನ್ನು ತಾಳಿದ್ದಾನೆ ಭಗವಂತ. ವಿಶೇಷವಾಗಿ ಶ್ರೀರಾಮ ಶ್ರೀಕೃಷ್ಣ ಅವತಾರಗಳಲ್ಲಿ ಭೂಮಿಯ ಮೇಲೆ ಸಂಚಾರ ಮಾಡಿದ್ದಾನೆ ಭಗವಂತ, ಹೀಗಾಗಿ ಭಗವಂತ ಚಲಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.